ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ತುಂಬಾ ರುಚಿಯಾಗಿರುವಂಥ ಚಿಕನ್ ರೋಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಚಿಕನ್ನು ಹೋಟೆಲಲ್ಲಿ ಸಿಗುವಂಥ ತಂದೂರಿ ಹಂಗೆ ಇರುತ್ತೆ, ಟೇಸ್ಟ್ ಅಲ್ಲ. ಬಟ್ ತಂದೂರಿಯಲ್ಲಿ ಮಾಡಿದ್ದಲ್ಲ, ಕಡಾಯಿಯಲ್ಲಿ ಮಾಡೋದು. ಇದನ್ನು ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಂದರೆ, ನೀವೊಂದು 15ರಿಂದ 20 ನಿಮಿಷ ಸಾಕು ನಿಮಗೆ ಅದನ್ನು ಮಾಡಲಿಕ್ಕೆ. ಅದರದ್ದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆದರೆ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನೀವು ಸಹ ಟ್ರೈ ಮಾಡಿ ನೋಡಿ ಇದೇ ರೀತಿ ಚಿಕನನ್ನು. ಬಹಳ ಚೆನ್ನಾಗಿರುತ್ತೆ. ಒಂದು ಸೆಕೆಂಡ್ ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನಿಲ್ಲಿ 4 ಪೀಸಷ್ಟು ಚಿಕನನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಇದು 1 kg ಇರುವಂಥ ಚಿಕನನ್ನು ಕಟ್ ಮಾಡಿ 4 ಪೀಸ್ ಮಾಡಿರುವಂಥದ್ದು. ನೋಡಿ, ಚಿಕನನ್ನು ತೊಳೆಯುವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಉಪ್ಪನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ವಲ್ಪನೂ ಸ್ಮೆಲ್ ಬರಲ್ಲ. ನೋಡಿ, ತೊಳೆದಿರುವಂಥ ಈ ಚಿಕನ್ನಲ್ಲಿ ನೀರು ಸ್ವಲ್ಪನೂ ಇರಬಾರ್ದು, ಪೂರ್ತಿಯಾಗಿ ನೀರು ಡ್ರೈ ಆಗಿರಬೇಕು. ಆನಂತರ ಈ ಚಿಕನಿಗೆ ನೋಡಿ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ತೆಂಗಿನ ಎಣ್ಣೆ, ಸುಮಾರು 2.5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಆ ಎಣ್ಣೆಯನ್ನು ಸರಿಯಾಗಿ ಚಿಕನಿಗೆ ಸವರಬೇಕು. ನೋಡಿ, ನೀವು ಯಾವ ಎಣ್ಣೆ ತಿಂತೀರಿ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಳ್ಳೆಣ್ಣೆ ಅಥವಾ ಸರ್ಸೋ ಎಣ್ಣೆ ಯಾವುದಾದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಹೆಚ್ಚಾಗಿ ನಾವು ತೆಂಗಿನ ಎಣ್ಣೆಯಲ್ಲಿ ಅಡುಗೆಯನ್ನು ಮಾಡೋದು, ಕರಾವಳಿ ಕಡೆಯವರಾಗಿರೋದ್ರಿಂದ ತೆಂಗಿನ ಎಣ್ಣೆಯನ್ನು ಜಾಸ್ತಿ ಯೂಸೇ ಮಾಡ್ತೀವಿ ನಾವು. ನೋಡಿ, ಚಿಕನಿಗೆ ಎಣ್ಣೆಯನ್ನು ಹಾಕಿ ಸವರ್ಕೊಂಡಿದ್ದಾಯ್ತಲ್ಲ. ನೋಡಿ, ಈಗ ಇದಕ್ಕೆ ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆನಂತರ ಇದಕ್ಕೆ ಚಿಲ್ಲಿ ಪೌಡ್ರು. ನೋಡಿ, ಇದು ಬ್ಯಾಡಗಿ ಚಿಲ್ಲಿ ಪೌಡ್ರು, ಅಂದರೆ ಖಾರನೂ ಚೆನ್ನಾಗಿದೆ, ಹಾಗೆಯೇ ಕಲರ್ ತುಂಬಾ ಚೆನ್ನಾಗಿದೆ. ಆನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 3/4 ಟೇಬಲ್ ಸ್ಪೂನ್ ಹುರಿದಿರುವಂಥ ಜೀರಿಗೆ ಪೌಡ್ರು ಮತ್ತು 3/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರು, 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಪೌಡ್ರನ್ನು 1.5 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಾದರೆ ಚೆಕ್ ಮಾಡ್ಕೋಬೋದು. ತುಂಬಾ ಅದ್ಭುತವಾದ ಫ್ಲೇವರನ್ನು ಕೊಡುತ್ತೆ. ನೀವು ಸಹ ಮಾಡ್ಕೊಳ್ಳಿ. 12 ಮಸಾಲೆಯನ್ನು ಸೇರಿಸಿ ಮಾಡಿರುವಂಥ ಗರಂ ಮಸಾಲೆ. ಆನಂತರ ನೋಡಿ, ಇಲ್ಲಿ 2 ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಹಾಕಿದ್ದೇನೆ. ಈ ಮಸಾಲೆಯನ್ನು ಚಿಕನಿಗೆ ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣಿನ ರಸ ಅಷ್ಟೇ ಸಾಕಾಗುತ್ತೆ. ಮೊದಲಿಗೆ ಚಿಕನಿಗೆ ಮಸಾಲೆಯನ್ನು ಸರಿಯಾಗಿ ಹಚ್ಕೊಳ್ಬೇಕು. ನೋಡಿ, ಸ್ವಲ್ಪನೂ ಬಿಡಬಾರ್ದು, ಕರೆಕ್ಟಾಗಿ ಮಸಾಲೆ ಅದಕ್ಕೆ ತಾಗಬೇಕು. ನೋಡಿ, ನಾನಿಲ್ಲಿ ಉಪ್ಪನ್ನು ಹಾಕೋದು ಮರ್ತೋಗಿರೋದ್ರಿಂದ ಮತ್ತೆ ಪುನಃ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಒಟ್ಟಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಸಲ ಆಗಿಬಿಡುತ್ತೆ. ಆದರೆ ನಾನಿಲ್ಲಿ ಮರ್ತಿರೋದ್ರಿಂದ ಆಮೇಲೆ ಉಪ್ಪನ್ನು ಹಾಕಿ ಮತ್ತೆ ಪುನಃ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಾನು ಹಾಕಿರೋದು ಪಿಂಕ್ ಸಾಲ್ಟು. ಯಾವುದೇ ಉಪ್ಪು ಹಾಕಿದರೂ ಚೆನ್ನಾಗೇ ಆಗುತ್ತೆ. ನೋಡಿ, ಚಿಕನನ್ನು ಈ ರೀತಿಯಾಗಿ ಮಸಾಲೆ ಜೊತೆ ಮ್ಯಾರಿನೇಟ್ ಮಾಡಿಬಿಟ್ಟು 1 ಅವರ್ ಇದನ್ನು ಮುಚ್ಚಿ ಹಾಗೆ ಬಿಡಬೇಕು. ಮಸಾಲೆಯನ್ನು ಕರೆಕ್ಟಾಗಿ ಅದು ಹೀರ್ಕೊಳ್ಬೇಕು. ನೋಡಿ, ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಟು 1 ತಾಸು ಆಯ್ತಲ್ವ. ಈಗ ಇದನ್ನು ಓಪನ್ ಮಾಡಿ ಬೇಯಲಿಕ್ಕೆ ಇಡೋಣ. ನೋಡಿ, ನಾನಿದನ್ನು ಬೇಯಿಸ್ಲಿಕ್ಕೆ ಇಲ್ಲೊಂದು ನಾನ್ ಸ್ಟಿಕ್ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ನಾನ್ ಸ್ಟಿಕ್ ಆದರೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ದಪ್ಪ ತಳ ಇರುವಂಥ ಯಾವುದೇ ಪಾತ್ರೆಯನ್ನು ತೆಗೆದುಕೊಳ್ಳಿ. ಈ ಚಿಕನನ್ನು ಈ ಪಾತ್ರೆಯಲ್ಲಿ ಸರಿಯಾಗಿ ಇಡಬೇಕು. ತುಂಬ ಒಂದ್ರ ಮೇಲೆ ಒಂದು ಆ ರೀತಿ ಇಡಬಾರ್ದು, ಸರಿಯಾಗಿ ಪ್ಲೇಸ್ ಮಾಡಬೇಕು. ಬೌಲಲ್ಲಿರುವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಹಾಕಬೇಕು. ಯಾಕೆ ವೇಸ್ಟ್ ಮಾಡಬೇಕು, ಚೆನ್ನಾಗಿರುತ್ತಲ್ವ ಮಸಾಲೆ. ಹಾಗೆಯೇ ಈ ಚಿಕನ್ ಎಷ್ಟು ಉಂಟಲ್ಲ ಅದು 3/4 ಭಾಗ ಮುಳುಗುವಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 1 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀರನ್ನು ಚಿಕನ್ ಮೇಲೆ ಹಾಕಬಾರ್ದು, ಸೈಡಲ್ಲಿ ಹಾಕಬೇಕು. ಮತ್ತು ಫ್ಲೇಮನ್ನು ಆನ್ ಮಾಡಬೇಕು. ಲೋ ಅಲ್ಲಿಟ್ಟು ಮುಚ್ಚಿ ಅರ್ಧ ಗಂಟೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಅರ್ಧ ಗಂಟೆಯಲ್ಲಿ ಒಂದು ಸೈಡ್ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಅರ್ಧ ಗಂಟೆ ಆಯ್ತಲ್ಲ ಇದನ್ನು ಬೇಯಲಿಕ್ಕಿಟ್ಟು, ಒಂದು ಸೈಡ್ ಕರೆಕ್ಟಾಗಿ ಬೆಂದಿದೆ. ಈಗ ಅದನ್ನು ಉಲ್ಟಾ ಹಾಕಿ ಮತ್ತೆ ಲೋ ಫ್ಲೇಮಲ್ಲಿ ಅರ್ಧ ಗಂಟೆ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇದರಲ್ಲಿ ತುಂಬ ನೀರುಂಟು, ಇದು ಹೇಗೆ ಆಗುತ್ತೆ ಅಂತ ಅಂದ್ಕೋಬೇಡಿ, ತುಂಬಾ ಚೆನ್ನಾಗಾಗುತ್ತೆ. ಮೊದಲಿಗೆ ಇದು 2 ಸೈಡ್ ಕರೆಕ್ಟಾಗಿ ನೀರಲ್ಲಿ ಬೇಯಬೇಕು. ನೀರಲ್ಲಿ ಚಿಕನ್ ಬೇಯೋದ್ರಿಂದ ಅದು ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆಯೇ ಜ್ಯೂಸಿ ಟೈಪ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇದು 2 ಕಡೆ ಸರಿಯಾಗಿ ಬೆಂತು. ಚಿಕನನ್ನು ಬೇಯಲಿಕ್ಕಿಟ್ಟು ಟೋಟಲ್ 1 ಅವರ್ ಆಯಿತು. ನೋಡಿ, ಮಸಾಲೆ ಸ್ವಲ್ಪ ದಪ್ಪ ಆಗಿದೆ ಅಲ್ಲ. ನೋಡಿ, ಇದಕ್ಕೆ ಸ್ಪೂನನ್ನು ಹಾಕಿ ರಫಾಗಿ ತಿರುಗ್ಸೋಕೆ ಹೋಗಬಾರ್ದು, ನಿಧಾನಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬೇಕು, ಅಂದರೆ ತಳ ಹತ್ಕೊಳ್ದೇ ಇರುವ ಹಾಗೆ. ನೋಡಿ, ಈ ಮಸಾಲೆ ಗ್ರೇವಿ ಉಂಟಲ್ಲ, ಅದು ಬೇಕು ಅಂತ ಅಂದರೆ ಈಗಲೇ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ಇದು ಬೇಡ, ಪೂರ್ತಿಯಾಗಿ ಚಿಕನನ್ನು ಡ್ರೈ ಮಾಡಬೇಕು ಅಂದರೆ ಹೈ ಫ್ಲೇಮಲ್ಲಿ ಓಪನ್ ಆಗಿ ಸ್ವಲ್ಪ ಇದನ್ನು ಸ್ಟರ್ ಮಾಡ್ತಾನೆ ಡ್ರೈ ಮಾಡಬೇಕಾಗತ್ತೆ. ನೋಡಿ, ಪೂರ್ತಿಯಾಗಿ ಚಿಕನನ್ನು ಡ್ರೈ ಮಾಡಲಿಕ್ಕೆ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ. ನೋಡಿ, ಚಿಕನ್ ಪೂರ್ತಿಯಾಗಿ ಡ್ರೈ ಆಗಿದೆ ಅಲ್ಲ. ಈಗ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ನೋಡಿ, ಅತಿ ಕಡಿಮೆ ಎಣ್ಣೆಯಲ್ಲಿ ರುಚಿಯಾಗಿ ಹಾಗೂ ಹೆಲ್ತಿಯಾಗಿ ಮಾಡಿಕೊಂಡಂಥ ಈ ಚಿಕನ್ ರೋಸ್ಟನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿದರೆ ಉಂಟಲ್ಲ, ಮತ್ತು ಯಾವಾಗಲೂ ಇದನ್ನೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ, ಇದಂತೂ ಗ್ಯಾರಂಟಿ. ನೋಡಿ, ಚಿಕನ್ ರೋಸ್ಟನ್ನು ಎಷ್ಟು ಸುಲಭವಾಗಿ ಮಾಡಿದ್ದೇನೆ ಅಂತ. ನೀವು ಸಹ ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆಯೇ ರುಚಿನೂ ಇರುತ್ತೆ, ಹೆಲ್ದಿನೂ ಆಗಿರುತ್ತೆ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.
ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.